ಟಿವಿಕೆ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಇದೀಗ 118 ಮ್ಯಾಜಿಕ್ ನಂಬರ್ ಬೇಕಾಗಿತ್ತು, ಆದ್ರೆ ಬಂದಿಲ್ಲ. 108 ಇರೋದ್ರಿಂದ ಇನ್ನು 10 ಶಾಸಕರ ಬೆಂಬಲದ ಅಗತ್ಯ ಇದೆ. ತಮಿಳುನಾಡಿನಲ್ಲಿ ಜನನಾಯಕನ್ ಹವಾ ಶುರುವಾಗಿದೆ. ಸರ್ಕಾರ ರಚನೆ ಮಾಡಲು ರಾಜ್ಯಪಾಲರಿಗೆ ಪತ್ರವನ್ನ ಕೂಡ ಬರೆಯಲಾಗಿದೆ. ನಾಳೆ ಸಿಎಂ ಆಗಿ ವಿಜಯ್ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರ. ಹಾಗಾದ್ರೆ ವಿಜಯ್ ಜೊತೆಗೆ 9 ಮಂದಿ ಶಾಸಕರು ಸಚಿವರಾಗಿ ಪದಗ್ರಹಣವನ್ನ ಮಾಡ್ತಾರ. ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರ ವಿಜಯ್ ಅನ್ನುವಂತ ಪ್ರಶ್ನೆ ಇದೀಗ ಶುರುವಾಗ್ತಾ ಇರುವಂತದ್ದು. ತಮಿಳುನಾಡಿನಲ್ಲಿ ನೂತನ ಜನನಾಯಕನಾಗಿ ವಿಜಯ್ ಅವರು ಹೊರಬಂದಿದ್ದಾರೆ. ನಾಳೆ ಸಿಎಂ ಆಗಿ ವಿಜಯ್ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರಾ? ಈಗ ಆಲ್ರೆಡಿ ನೂತನ ಶಾಸಕರೊಟ್ಟಿಗೆ ಚರ್ಚೆಯನ್ನ ಕೂಡ ಮಾಡಲಾಗಿದೆ. ಚರ್ಚೆಯಲ್ಲಿ ಇನ್ನು 10 ಶಾಸಕರ ಬೆಂಬಲದ ಅಗತ್ಯ ಇರೋದ್ರಿಂದ ಯಾರನ್ನ ಕರೆದುಕೊಳ್ಬಹುದು ಅನ್ನುವ ನಿಟ್ಟಿನಲ್ಲಿ ಚರ್ಚೆಯನ್ನ ಕೂಡ ಮಾಡಲಾಗಿರುವಂಥದ್ದು. ಇನ್ನೊಂದು ಕಡೆನಲ್ಲಿ ಆ 10 ಶಾಸಕರನ್ನ ಕರೆದುಕೊಳ್ಳೋದಕ್ಕೆ ವಿಜಯ್ ಅವರು ಸೈಲೆಂಟ್ ಆಗಿ ತಮ್ಮ ಫಾರ್ಮುಲಾವನ್ನು ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ಎಐಡಿಎಂಕೆ ಇದೆ, ಡಿಎಂಕೆ ಇದೆ. ಆ ಎರಡೂ ಪಕ್ಷಗಳನ್ನ ಬಿಟ್ಟು, ಅವರ ಜೊತೆ ಮೈತ್ರಿ ಮಾಡೋದನ್ನ ಬಿಟ್ಟು ಚಿಕ್ಕ ಪುಟ್ಟ ಪಕ್ಷಗಳತ್ತ ಮುಖವನ್ನು ಮಾಡಿರುವಂಥದ್ದು ವಿಜಯ್ ಅವರು. ವಿಜಯ್ ನೇತೃತ್ವದ ಸರ್ಕಾರಕ್ಕೆ ಕಾಂಗ್ರೆಸ್ ಬೇಷರತ್ ಬೆಂಬಲ. ಇದು ಅಧಿಕೃತವಾಗಿ ಬೆಂಬಲ ಪತ್ರ ನೀಡಲಿರುವ ಕೈ ನಾಯಕರು. ಪಣಿಯೂರ್ನಲ್ಲಿ ವಿಜಯ್ ಭೇಟಿ ಮಾಡಲಿದ್ದಾರೆ ಕೈ ಶಾಸಕರು. ಮೈತ್ರಿ ಸರ್ಕಾರದಲ್ಲಿ 2 ಸಚಿವ ಸ್ಥಾನಕ್ಕೆ ಬೇಡಿಕೆ ಇದೆ. ಈಗ ಆಲ್ರೆಡಿ ವಿಜಯ್ ನೇತೃತ್ವದ ಸರ್ಕಾರಕ್ಕೆ ಕಾಂಗ್ರೆಸ್ ಬೇಷರತ್ ಬೆಂಬಲವನ್ನ ಕೊಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಇಂದು ಅಧಿಕೃತವಾಗಿ ಬೆಂಬಲದ ಪತ್ರವನ್ನ ಕೂಡ ಕೈ ಶಾಸಕರು ನೀಡ್ತಾರೆ. ಪತ್ರವನ್ನ ನೀಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಪಣಿಯೂರ್ನಲ್ಲಿ ವಿಜಯ್ ಅವರನ್ನ ಭೇಟಿ ಮಾಡ್ತಾರೆ ಕೈ ಶಾಸಕರು. ತದನಂತರ ಪತ್ರವನ್ನ ಕೊಡುವಂಥದ್ದು. ಮೈತ್ರಿ ಸರ್ಕಾರದಲ್ಲಿ 2 ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನ ಕೂಡ ಇಡಲಾಗಿದೆ. ಈ ಒಂದು ಸಂದರ್ಭದಲ್ಲಿ ವಿಜಯ್ ಅವರು ಅವ್ರಿಗೆ ಆದಂತಹ ಸ್ಥಾನಮಾನವನ್ನ ಕೂಡ ಕೊಡಬೇಕಾಗತ್ತೆ. ಯಾವ ಸ್ಥಾನವನ್ನ ಕೊಡ್ತಾರೆ ಅನ್ನೋದು ಕೂಡ ಕುತೂಹಲವನ್ನ ಮೂಡಿಸ್ತಾ ಇರುವಂಥದ್ದು. ಯಾಕಂತಂದ್ರೆ 10 ಶಾಸಕರ ಬೆಂಬಲದ ಅಗತ್ಯತೆ ಇರೋದ್ರಿಂದ ಈ ಸಂದರ್ಭದಲ್ಲಿ ವಿಜಯ್ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಒಂದು, ಅವರ ಪಕ್ಷದಲ್ಲೂ ಕೂಡ ಗೆಲುವಿಗಾಗಿ ಹೋರಾಟ ಮಾಡಿದ್ದವರಿದ್ದಾರೆ, ಅವರಿಗೆ ಯಾವ ಸ್ಥಾನಮಾನವನ್ನ ಕೊಡ್ತಾರೆ. ಇದೀಗ 10 ಶಾಸಕರು ಇವ್ರ ಜೊತೆ ಕೈ ಜೋಡಿಸ್ತಾರೆ ಅಂತ ಅಂದ್ರೆ